ಜೀವನದಲ್ಲಿ ಬೇರೆ ಬೇರೆ ಸಂದರ್ಭಗಳ ಅನೇಕ ವಿಧವಂತಹ ಸಂಕಷ್ಟಗಳು ಬರ್ತಾ ಇರುತ್ತೆ. ಅದರಲ್ಲೂ ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು ಅಂತ ಅಂದ್ಕೊಳ್ಳುವವರಿಗೆ ಇನ್ನೂ ಕಷ್ಟಗಳು ಜಾಸ್ತಿ ಬರುತ್ತೆ. ಆದರೆ ಅದೆಲ್ಲವೂ ಸಹ ಕೇವಲ ಭಗವಂತ ನಮಗೆ ಮಾಡುವಂತಹ ಒಂದು ಪರೀಕ್ಷೆ. ಅದರಿಂದ ಆ ಒಂದು ಪರೀಕ್ಷೆಯಲ್ಲಿ ನಾವು ಪರಿಪೂರ್ಣವಾಗಿ ಉತ್ತೀರ್ಣರಾಗಬೇಕು ಅಂತಂದರೆ ಶಂಕರ ಭಗವತ್ಪಾದಾಚಾರ್ಯರು ಹೇಗೆ ಉಪದೇಶ ಮಾಡಿದಾರೋ ಆ ಬಲ ಅನ್ನೋದು ನಮಗೆ ಬೇಕು. ಮನೋಬಲ, ಆ ಮಾತಿನ ಒಂದು ಬಲ, ಶರೀರದ ಒಂದು ಬಲ, ಇದನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಆ ಒಂದು ಮಾರ್ಗದಲ್ಲಿ ನಾವು ಮುಂದೆ ಹೋಗಿ ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಇಂತಹ ಒಂದು ಬಲ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಏನು ಅಂತಂದರೆ ರಾಮಾಯಣದಲ್ಲಿ ಸುಂದರಕಾಂಡ ಇದೆ. ಆ ಸುಂದರಕಾಂಡೆಯ ಒಂದು ಕಥೆ ಎಲ್ಲರಿಗೂ ತುಂಬ ಜನರಿಗೆ ಗೊತ್ತಿದೆ. ಅದರಲ್ಲಿ ಏನು ಕಥೆ ಇದೆ ಅಂತಂದರೆ, ಭಗವಂತ ಆಂಜನೇಯ ಸಮುದ್ರ ಉಲ್ಲಂಘನವನ್ನು ಮಾಡುವುದು, ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಅಲ್ಲಿ ಸೀತಾಮ್ಮನವರ ದರ್ಶನವನ್ನು ಮಾಡಿ ರಾವಣನ ಅಲ್ಲಿ ಆ ಅಶೋಕವನವನ್ನೆಲ್ಲ ಧ್ವಂಸ ಮಾಡಿ ಲಂಕಾ ದಹನ ಮಾಡಿ ಪುನಃ ರಾಮನ ಹತ್ತಿರಕ್ಕೆ ಬರುವುದು. ಅದು ಆ ಸುಂದರಕಾಂಡದಲ್ಲಿರುವಂತಹ ಕಥಾಭಾಗ. ಇಲ್ಲಿ ಒಂದು ವಿಷಯ ಏನು ಅಂತಂದರೆ, ನಾವು ಸುಂದರಕಾಂಡದ ಕಥೆ ಅಂತ ನಾವು ಹೇಳ್ತೀವಿ, ಆದರೆ ವಾಸ್ತವವಾಗಿ ಅದು ಕಥೆ ಮಾತ್ರ ಅಲ್ಲ, ಅದು ಎಲ್ಲರ ಒಂದು ಜೀವನದ ಒಂದು ಕಥೆ. ಅದು ಎಲ್ಲರ ಒಂದು ಜೀವನದ ಕಥೆಯೂ ಆಗಿದೆ. ಅದು ಬರೀ ಆಂಜನೇಯ ಸ್ವಾಮಿ ಸಮುದ್ರವನ್ನು ಉಲ್ಲಂಘನೆ ಮಾಡಿ ಲಂಕೆಗೆ ಹೋಗಿದ್ದಾನೆ ಬಂದಿದ್ದಾನೆ ಅಂತ ಮಾತ್ರ ಅಲ್ಲ, ಅಷ್ಟು ಮಾತ್ರ ಅಲ್ಲ ಅಲ್ಲಿರುವುದು, ಅದು ಎಲ್ಲರ ಜೀವನದ ಒಂದು ಕಥೆಯೂ ಆಗಿದೆ. ಅಂದರೆ ಹೇಗೆ ಅಲ್ಲಿ ಆಂಜನೇಯ ಒಂದು ಒಳ್ಳೆ ಕಾರ್ಯಕ್ಕಾಗಿ, ರಾಮನ ಕಾರ್ಯಕ್ಕಾಗಿ ಈಚೆಯಿಂದ ಆಚೆಗೆ ಹೋಗ್ತಾ ಇದ್ದಾನೆ. ಹೋಗುವಾಗ ಈ ಸಮುದ್ರವನ್ನು ದಾಟಿಕೊಂಡು ಹೋಗುವಾಗ ಏನಾಯಿತು ಅಂತಂದರೆ, ದಾರಿಯಲ್ಲಿ 3 ಜನ ಸಿಕ್ಕಿದ್ರು ಆಂಜನೇಯ ಸ್ವಾಮಿಗೆ. 3 ವ್ಯಕ್ತಿಗಳು ದಾರಿಯಲ್ಲಿ ಸಿಕ್ಕಿದ್ರು. ಅದರೊಳಗೂ ಹೇಗಿತ್ತು ಅಂತಂದರೆ, ಆ 3 ಜನರಲ್ಲಿ 2 ತೊಂದರೆ ಮಾಡೋಕ್ಕೆ ಬಂದಿದ್ದರು, ಒಬ್ಬ ಸಹಾಯ ಮಾಡೋಕ್ಕೆ ಬಂದಿದ್ದ, ಸ್ವಲ್ಪ ಸಹಾಯವನ್ನು ಮಾಡುವುದಕ್ಕೆ ಅಂತ ಒಬ್ಬ ಬಂದಿದ್ದ. ಅಂದರೆ ಅಲ್ಲಿಗೇನಾಯಿತು, ಇದರಿಂದಲೇ ನಮಗೆ ಗೊತ್ತಾಗ್ತಿದೆ, ಒಂದು ಒಳ್ಳೆ ಕೆಲಸಕ್ಕೆ ನಾವು ಹೊರಟ ಮೇಲೆ ತೊಂದರೆ ಮಾಡುವವರ ಸಂಖ್ಯೆ ಜಾಸ್ತಿ ಇರುತ್ತೆ, ಸಹಾಯ ಮಾಡುವವರ ಸಂಖ್ಯೆ ಕಡಿಮೆ ಇರುತ್ತೆ. ಆದರೆ ಆಂಜನೇಯ ಸ್ವಾಮಿ ಏನು ಮಾಡಿದ್ದ, ಯಾವ ಸಂದರ್ಭದಲ್ಲಿ ಯಾವ ಉಪಾಯವನ್ನು ಮಾಡಬೇಕೋ ಆ ಉಪಾಯವನ್ನು ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗಿ ತನ್ನ ಕಾರ್ಯವನ್ನು ಉತ್ತಮವಾದ ರೀತಿಯಲ್ಲಿ, ಹೇಳಿದ್ದಕ್ಕಿಂತಲೂ ಸಹ ಇನ್ನೂ ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯವನ್ನು ಸಂಪನ್ನಗೊಳಿಸಿ ಪುನಃ ರಾಮನ ಸನ್ನಿಧಿಗೆ ಬಂದಿದ್ದಾನೆ. ಅದೇ ರೀತಿ ಜೀವನದಲ್ಲಿ ನಾವು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಹೋಗುವಾಗ ಈ ರೀತಿಯಾಗಿ ನಮಗೆ ತೊಂದರೆ ಮಾಡುವವರು ಇರ್ತಾರೆ, ಮತ್ತು ಉಪಕಾರ ಮಾಡುವವರು ಇರ್ತಾರೆ. ತೊಂದರೆ ಮಾಡುವವರ ಸಂಖ್ಯೆ ಜಾಸ್ತಿಯೂ ಇರುತ್ತೆ. ಆದರೆ ನಾವು ಆ ಆಂಜನೇಯ ಸ್ವಾಮಿ ಹಾಗೆ ವಿಶೇಷವಾದಂತಹ ಧೈರ್ಯದಿಂದ ಆ ಒಂದು ಕೆಲಸವನ್ನು ಮಾಡಿ ಈ ಒಂದು ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ, ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.